ಸ್ನೇಹಿತರೆ, ಇಂದಿನ ತರಗತಿಯಲ್ಲಿ ನಾವು 2026 ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಶಿಕ್ಷಕ ವೃಂದದವರಿಗೆ ಸಂಬಂಧಪಟ್ಟ ಹಾಗೆ ಅಪ್ಲಿಕೇಶನ್ನ ಹೇಗೆ ಹಾಕೋದು ಅಂತಕ್ಕಂಥ ಒಂದು ವಿಚಾರವನ್ನು ನೋಡ್ತಾ ಹೋಗೋಣ ಬನ್ನಿ ಸ್ನೇಹಿತರೆ. ಫಸ್ಟ್ ಡೀಟೇಲ್ಸ್ ಏನಿರುತ್ತೆ ಇಲ್ಲಿ ಅಂತಂದರೆ, ಇಫ್ ಯು ಹ್ಯಾವ್ ಪಾಸ್ಡ್ ಬಿಫೋರ್ 2003 2003ಕ್ಕಿಂತ ಮುಂಚೆ ಏನಾದರೂ ನೀವು ಪಾಸ್ ಆಗಿದ್ರೆ ಅಲ್ಲಿ ಏನು ಮಾಡಬೇಕಾಗುತ್ತೆ, ನೋ ಅಂತ ಸೆಲೆಕ್ಟ್ ಮಾಡಿ ಅದೆಲ್ಲ ಡೀಟೇಲ್ಸ್ಗಳನ್ನ ಮ್ಯಾನ್ಯಲಿ ನೀವೇನು ಮಾಡಬೇಕಾಗುತ್ತೆ, ಎಂಟ್ರಿ ಮಾಡಬೇಕಾಗುತ್ತೆ. 2003 ಆದಮೇಲೆ ಏನಾದರೂ ನೀವು SLC ಪಾಸ್ ಮಾಡಿದರೆ ಎಸ್ ಅಂತ ಕೊಡಿ, ಅದು ಆಟೋಮೆಟಿಕ್ ಮಾಹಿತಿಗಳೆಲ್ಲ ಡಿಜಿಲಾಕರಿಂದ ಆಗುತ್ತೆ. ನೀವೇನು ತಲೆ ಕೆಡಿಸ್ಕೊಳ್ಳೋಗಿಲ್ಲ. ಫಸ್ಟ್ ಏನು ಮಾಡಬೇಕಾಗುತ್ತೆ, ರಿಜಿಸ್ಟ್ರೇಷನ್ ಆಗಬೇಕಾಗುತ್ತೆ ಸ್ನೇಹಿತರೆ. ಏನು ರಿಜಿಸ್ಟ್ರೇಷನ್ ಪ್ರೊಸೆಸ್ ಅಂತಂದರೆ, SSLC ಅಂಕಪಟ್ಟಿಯಲ್ಲಿರುವಂತೆ ದಪ್ಪ ಅಕ್ಷರಗಳಲ್ಲಿ ಅಪ್ಪರ್ ಕೇಸಲ್ಲಿ ನೀವೇನು ಮಾಡ್ಬಿಡ್ತೀರಾ, ನಿಮ್ಮ ಹೆಸರನ್ನ ಎಂಟ್ರಿ ಮಾಡ್ತೀರಿ. ಇದಾದ ನಂತರ ಮೊಬೈಲ್ ನಂಬರ್ನ ಎಂಟ್ರಿ ಮಾಡ್ತೀರಿ. ಮೊಬೈಲ್ ನಂಬರ್ ಎಂಟ್ರಿ ಆದಮೇಲೆ ಗೆಟ್ ಒ ಟಿ ಪಿಯನ್ನು ಕೊಡ್ತೀರಿ. ಗೆಟ್ ಒ ಟಿ ಪಿ ಆದಮೇಲೆ ಏನಾಗುತ್ತೆ, ಸಬ್ಮಿಟ್ ಒ ಟಿ ಪಿಯನ್ನು ಕೊಡ್ತೀರಿ. ಇದಾದ ನಂತರ ಇಮೇಲ್ ಐ ಡಿಯನ್ನು ಹಾಕ್ತೀರಾ ಸ್ನೇಹಿತರೆ. ಇದಿಷ್ಟು ಕೂಡ ರಿಜಿಸ್ಟ್ರೇಷನ್ ಪ್ರೊಸೆಸ್ ಆಗ್ತಾ ಇರುತ್ತೆ. ಯೂಸರ್ ನೇಮನ್ನು ಕೊಟ್ಕೊಳ್ತೀರಿ, ಪಾಸ್ವರ್ಡನ್ನು ಕೊಟ್ಕೊಳ್ತೀರಿ, ಪಾಸ್ವರ್ಡನ್ನು ಕನ್ಫರ್ಮ್ ಮಾಡ್ತೀರಿ. ಇದಾದಮೇಲೆ ಏನಾಗುತ್ತೆ, ಸಕ್ಸಸ್ ಅಂತ ಬರುತ್ತೆ ಸ್ನೇಹಿತರೆ. ಸಕ್ಸಸ್ ಆದಮೇಲೆ ಏನಾಗ್ತೀರಿ, ನೀವೇನು ಮಾಡ್ತೀರಿ, ಲಾಗಿನ್ಗೆ ಹೋಗ್ತೀರಿ. ಈ ಲಾಗಿನ್ ಆದಮೇಲೆ ನೆಕ್ಸ್ಟ್ ಪೇಜ್ ಏನು ಬರುತ್ತೆ ಅಂತಂದರೆ, ಲಾಗಿನ್ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಹಾಕ್ಬಿಟ್ಟು ಲಾಗಿನ್ ಆಗಬೇಕಾಗುತ್ತೆ. ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಒಂದು ಕಡೆ ಬರೆದಿಟ್ಕೊಂಡಿರಿ. ಏನಾಗ್ತೀರಿ, ಲಾಗಿನ್ ಆಗ್ತೀರಿ. ಲಾಗಿನ್ ಆದಮೇಲೆ ಸ್ನೇಹಿತರೆ ಎರಡನೇ ಪೇಜಲ್ಲಿ ಫಸ್ಟು ಪರ್ಸನಲ್ ಡೀಟೇಲ್ಸ್ ಅಂತ ಬರುತ್ತೆ ಸ್ನೇಹಿತರೆ. ಪರ್ಸನಲ್ ಡೀಟೇಲ್ಸನ್ನೆಲ್ಲ ಎಂಟ್ರಿ ಮಾಡಬೇಕಾಗುತ್ತೆ. ನಿಮಗೋಸ್ಕರ ಇಲ್ಲೊಂದು ಅಪ್ಲಿಕೇಶನ್ ನಂಬರ್ ಕೂಡ ಬಂದಿರುತ್ತೆ. ಫಸ್ಟು ಪರ್ಸನಲ್ ಡೀಟೇಲ್ಸ್, ನಿಮ್ಮ ವೈಯಕ್ತಿಕ ಮಾಹಿತಿಗಳನ್ನ ಅಪ್ಡೇಟ್ ಮಾಡ್ತೀರಿ. ರಿಸರ್ವೇಷನ್, ಏನು ರಿಸರ್ವೇಷನ್ ಅಂತಂದರೆ, ಇಲ್ಲಿ ನೀವು ಕನ್ನಡ ಮಾಧ್ಯಮ, ಗ್ರಾಮೀಣ ಅಭ್ಯರ್ಥಿ, ಕ್ಯಾಸ್ಟು, ಯೋಜನಾ ನಿರಾಶ್ರಿತ, ಏನು ನಿಮ್ಮದು 371J ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿಗಳು ಇಲ್ಲಿ ಇರುತ್ತೆ ಸ್ನೇಹಿತರೆ. ಇಲ್ಲಿ ಫಿಲ್ ಮಾಡ್ತೀರಿ. ಎಜುಕೇಷನ್ಗೆ ಸಂಬಂಧಪಟ್ಟ ಹಾಗೆ SSLC ಇಂದ ಹಿಡಿದು ಏನೆಲ್ಲ ಇದೆ ಆ ಮಾಹಿತಿಯನ್ನು ಇಲ್ಲಿ ಎಂಟ್ರಿ ಮಾಡ್ತಾ ಹೋಗ್ತೀರಿ. SLC, PUC, ಡಿಗ್ರಿ, B.Ed ಇವುಗಳನ್ನೆಲ್ಲ ಮಾಹಿತಿ ಇಲ್ಲಿ ಎಂಟ್ರಿ ಮಾಡ್ತಾ ಹೋಗ್ತೀರಿ. ನೆಕ್ಸ್ಟು ಮಾಸ್ಟರ್ ಡಿಗ್ರಿದೂ ಕೂಡ ಎಂಟ್ರಿ ಮಾಡ್ತೀರಿ. ಮಾಸ್ಟರ್ ಡಿಗ್ರಿ ಯಾರಿಗೆ ಬರುತ್ತೆ ಅಂತ ಗೊಂದಲ ಮಾಡ್ಕೊಳ್ಳಿದ್ರಿ. ಓನ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಟೀಚರು ಯಾರು ಅಪ್ಲೈ ಮಾಡ್ತಾರೆ ಹೈಸ್ಕೂಲಿಗೆ, ಅವ್ರಿಗೆ ಸಂಬಂಧಪಟ್ಟಾಗಿ ಮಾಸ್ಟರ್ ಡಿಗ್ರಿಯನ್ನು ಕೇಳಿದ್ದಾರೆ. ಅವ್ರು ಮಾತ್ರ ಇಲ್ಲಿ ಕನ್ನಡ ಲ್ಯಾಂಗ್ವೇಜ್ ಟೀಚರು ಮತ್ತು ಲ್ಯಾಂಗ್ವೇಜ್ ಇಂಗ್ಲೀಷ್ ಟೀಚರ್ಗಳು ಇಲ್ಲಿ ಎಂಟ್ರಿ ಮಾಡ್ತೀರಿ. ಮಿಕ್ದವ್ರು ಯಾರಿಗೂ ಕೂಡ ಮಾಸ್ಟರ್ ಡಿಗ್ರಿ ಅವಶ್ಯಕತೆ ಇಲ್ಲ. ಇದಾದಮೇಲೆ ಪ್ರೊಫೆಷನಲ್ ಎಜುಕೇಷನ್, ಏನು ನಾವು D.Ed B.Ed ಮಾಡಿರ್ತೀವಿ ಅದಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನು ಎಂಟ್ರಿ ಮಾಡ್ತೀರಿ. ಇದಾದ ನಂತರ TET ಮಾಹಿತಿಯನ್ನು ಎಂಟ್ರಿ ಮಾಡ್ತೀರಿ. TET ಕೂಡ PhD PhD ಶಿಕ್ಷಕರು ಮತ್ತು GPT ಶಿಕ್ಷಕರಿಗೆ ಸಂಬಂಧಪಟ್ಟಂತ ಆಗಿರುತ್ತೆ, ಅದನ್ನು ನೋಡಿ ಎಂಟ್ರಿ ಮಾಡ್ತೀರಿ. ಇನ್ನು ಪೋಸ್ಟು, ಇಲ್ಲಿ ಎಚ್ಚರಿಕೆಯಿಂದ ಅಪ್ಲೈ ಮಾಡ್ಕೊಳ್ಳಿ. ನೀವೇನಾಗುತ್ತೆ, PhD ಶಿಕ್ಷಕರಿಗೆ ಅಪ್ಲೈ ಮಾಡ್ತೀರಾ ಪೋಸ್ಟ್ನ, GPTಗ, HSTಗ, ಅದರೊಳಗಡೆ ಯಾವುದು HKನ, ನಾನ್ HKನ, ಇವೆಲ್ಲ ಮಾಹಿತಿಯನ್ನು ಈ ಪೋಸ್ಟಲ್ಲಿ ಎಚ್ಚರಿಕೆಯಿಂದ ಎಂಟ್ರಿ ಮಾಡ್ಕೊಳ್ಳಿ ಸ್ನೇಹಿತರೆ. ಇದಾದ ನಂತರ ಫೋಟೋ ಸಿಗ್ನೇಚರ್ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ, ಅದನ್ನು ಮಾಡ್ತೀರಿ. ಡಿಕ್ಲರೇಷನ್, ಎಲ್ಲ ಮಾಹಿತಿ ಸರಿಯಾಗಿದೆ ಅಂತೇಳಿ ಡಿಕ್ಲರೇಷನ್ ಕೊಡ್ತೀರಿ. ಅದಾದಮೇಲೆ ಪೇಮೆಂಟ್ ಬರುತ್ತೆ. ಡಿಕ್ಲರೇಷನ್ ಆದಮೇಲೆ ಪೇಮೆಂಟ್ ಬರುತ್ತೆ. ಪೇಮೆಂಟ್ ಆದ ನಂತರ ಏನಾಗುತ್ತೆ, ಪ್ರಿಂಟ್ಔಟನ್ನು ತಗೊಳ್ತೀರಿ. ಪ್ರಿಂಟ್ಔಟ್ ಆದಮೇಲೆ ಲಾಗೌಟನ್ನು ಹಾಕ್ತೀರಿ ಸ್ನೇಹಿತರೆ. ಈಗ ಅಭ್ಯರ್ಥಿ ಎಲ್ಲ ಮಾಹಿತಿಗಳನ್ನು, ಪರ್ಸನಲ್ ಡೀಟೇಲ್ಸನ್ನು ಏನು ಮಾಡೋಣ, ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ ಸ್ನೇಹಿತರೆ. ಏನೆಲ್ಲ ಪರ್ಸನಲ್ ಮಾಹಿತಿಯನ್ನು ನಾವು ಎಂಟ್ರಿ ಮಾಡಬೇಕು ಅಂತೇಳಿ. ಫಸ್ಟು ಅಭ್ಯರ್ಥಿಯ ಹೆಸರನ್ನು ಮೆನ್ಷನ್ ಮಾಡ್ತೀರಿ. ಏನೋ ಒಂದು ಹೆಸರು ಇರುತ್ತೆ ನಿಮ್ಮದು, ಆ ಹೆಸರನ್ನು ಹಾಕ್ತೀರಿ. ಅದಾದ ನಂತರ ಲಿಂಗವನ್ನು ಸೆಲೆಕ್ಟ್ ಮಾಡ್ಕೊಳ್ತೀರಿ, ಗಂಡು ಹೆಣ್ಣು ಅಂತ ಹೇಳ್ಬಿಟ್ಟು. ಟ್ರಾನ್ಸ್ಜೆಂಡರ್ 3 ಅವಕಾಶಗಳಿದೆ. ತಂದೆಯ ಹೆಸರನ್ನು ಫಿಲ್ ಮಾಡ್ತೀರಿ, ತಾಯಿಯ ಹೆಸರನ್ನು ಫಿಲ್ ಮಾಡ್ತಾ ಹೋಗ್ತೀರಿ. ನೆಕ್ಸ್ಟ್ ಜನ್ಮ ದಿನಾಂಕ SSLC ಅಂಕಪಟ್ಟಿಯಲ್ಲಿರುವಂತೆ ಏನು ಮಾಡಬೇಕಾಗುತ್ತೆ, ಡೇಟ್ ಆಫ್ ಬರ್ತನ್ನು ಮೆನ್ಷನ್ ಮಾಡಿ. ಧರ್ಮವನ್ನು ಸೆಲೆಕ್ಟ್ ಮಾಡ್ಕೊಳ್ತೀರಿ. ವೈವಾಹಿಕ ಸ್ಥಿತಿಗತಿಗಳನ್ನ ಏನು ಮಾಡ್ತೀರಿ, ಎಂಟ್ರಿ ಮಾಡ್ತೀರಿ. ವಿವಾಹಿತನ, ಅವಿವಾಹಿತನ, ಡಿವೋರ್ಸ್ ಅಂತೇಳಿ ಇಷ್ಟು ಅವಕಾಶಗಳಿದೆ ಸ್ನೇಹಿತರೆ, ನೋಡ್ಕೊಳ್ಳಿ. ಪತಿ ಅಥವಾ ಪತ್ನಿಯ ಹೆಸರನ್ನು ಏನು ಮಾಡ್ತೀರಿ, ಇಲ್ಲಿ ನೀವು ಆಯ್ಕೆ ಮಾಡ್ಕೊಂಡು, ಅನ್ಮ್ಯಾರಿಡ್ ಆದರೆ ಇದೇನು ತೋರಿಸೋದಿಲ್ಲ. ಇದನ್ನ ಆಯ್ಕೆ ಮಾಡ್ಕೊಂಡ್ರೆ ಮ್ಯಾರಿಡ್ ಮತ್ತು ಡಿವೋರ್ಸ್ ಅವ್ರಿಗೆ ಏನೇನು ಓಪನ್ ಆಗುತ್ತೆ ಅದು ನೋಡ್ಕೊಂಡು ಫಿಲ್ ಮಾಡಿ. ನೆಕ್ಸ್ಟ್ ಆಧಾರ್ ಸಂಖ್ಯೆಯನ್ನು ಕೂಡ ಏನು ಮಾಡಬೇಕಾಗುತ್ತೆ, ನೀವು ಇಲ್ಲಿ ನೋಂದಣಿಯನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟು ನೋಡಿ, ಇದೊಂದು ಪಾಯಿಂಟನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಅಲ್ಲಿ ಹಿಂದೆ ಒಂದು ಸುತ್ತೋಲೆಯಲ್ಲಿ ನಾನು ಹೇಳಿದ್ದೀನಿ ಸ್ನೇಹಿತರೆ, ಮಾರ್ಗಸೂಚಿನಲ್ಲಿ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ, ಅಪ್ಲೋಡ್ ಅಡ್ರೆಸ್ ಪ್ರೂಫ್ ಅಂತ ಹೇಳಿದ್ದಾರೆ. ಅಡ್ರೆಸ್ ಪ್ರೂಫನ್ನು ಮಧ್ಯದಲ್ಲಿ ಚೇಂಜ್ ಮಾಡಿದ್ರೆ ಅದಕ್ಕೆ ಅಭ್ಯರ್ಥಿಗಳೇ ಮತ್ತು ಮುಂದಿನ ಆಗು ಹೋಗುಗಳಿಗೆ ಅಭ್ಯರ್ಥಿಗಳೇ ಹೊಣೆಗಾರರು ಅಂತ ಹೇಳಿದ್ದಾರೆ. ಅಡ್ರೆಸ್ ಪ್ರೂಫನ್ನು ಕೂಡ ವೋಟರ್ ID, ಆಧಾರ್ ಕಾರ್ಡ್ ಅಥವಾ ಡ್ರೈವಿಂಗ್ ಲೈಸೆನ್ಸನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಇದೊಂದು ವಿಚಾರವನ್ನು ಗಮನದಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಇದಾದ ನಂತರ ನೆಕ್ಸ್ಟು ಮನೆ ಸಂಖ್ಯೆ, ಅಡ್ರೆಸ್ಗೆ ಸಂಬಂಧಪಟ್ಟ ಹಾಗೆ ಪರ್ಮನೆಂಟ್ ಅಡ್ರೆಸ್ಸನ್ನು ಮೆನ್ಷನ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿ ಪರ್ಮನೆಂಟ್ ಅಡ್ರೆಸ್ ನೋಡ್ಕೊಳ್ಳಿ. ಮನೆ ಸಂಖ್ಯೆ, ಗ್ರಾಮೀಣ ಪಟ್ಟಣಗಳಿರುತ್ತೆ, ಅದನ್ನು ನೀವು ಎಂಟ್ರಿ ಮಾಡ್ಕೊಳ್ತೀರಿ. ಸಿಟಿ ಎಂಟ್ರಿ ಮಾಡ್ತೀರಿ. ರಾಜ್ಯ ಆಯ್ಕೆ ಮಾಡ್ಕೊಳ್ತೀರಿ. ಜಿಲ್ಲೆ ಆಯ್ಕೆ ಮಾಡ್ಕೊಳ್ತೀರಿ. ತಾಲೂಕನ್ನು ಆಯ್ಕೆ ಮಾಡ್ಕೊಳ್ತೀರಿ. ನೆಕ್ಸ್ಟ್ ಪಿನ್ ಕೋಡನ್ನು ಆಯ್ಕೆ ಮಾಡಿಕೊಂಡು ಪಿನ್ ಕೋಡನ್ನು ಏನು ಮಾಡ್ತೀರಿ, ಎಂಟ್ರಿ ಮಾಡ್ತೀರಿ. ಇದು ಪರ್ಮನೆಂಟ್ ಅಡ್ರೆಸ್. ಇನ್ನು ಪರ್ಮನೆಂಟ್ ಅಡ್ರೆಸ್ ಆ್ಯಂಡ್ ಪೋಸ್ಟಲ್ ಅಡ್ರೆಸ್ ಬೋತ್ ಸೇಮ್ ಇರುತ್ತಾ, SR ನೋ ಅಂತ ಕೊಟ್ಟರೆ ಸೇಮ್ ಇದ್ರೆ ಬಂದು ಅದೇ ಮಾಹಿತಿ ಇಲ್ಲಿ ಕೂತ್ಕೊಳ್ಳುತ್ತೆ. ಓಕೆನಾ. ಬೇರೆ ಬೇರೆ ಇದ್ರೆ ನೀವೇನು ಮಾಡಬೇಕಾಗುತ್ತೆ, ಮತ್ತೆ ಮಾಹಿತಿಯನ್ನು ಯಥಾ ಪ್ರಕಾರ ರಾಜ್ಯ, ತಾಲೂಕು ಎಲ್ಲ ಏನು ಮಾಡಬೇಕಾಗುತ್ತೆ, ಎಂಟ್ರಿ ಮಾಡ್ತಾ ಹೋಗಬೇಕಾಗುತ್ತೆ. ಇದಕ್ಕೆ ಸಬ್ಮಿಟ್ ಬಟನನ್ನು ಕೊಡ್ತೀರಿ. ಇಷ್ಟು ನಿಮ್ಮದು ಅಡ್ರೆಸ್ ಪ್ರೂಫಿಗೆ ಸಂಬಂಧಪಟ್ಟಂಥ ಮಾಹಿತಿ ಆಗಿರುತ್ತೆ ಸ್ನೇಹಿತರೆ. ಮುಂದೆ ಏನೆಲ್ಲ ಮಾಹಿತಿಗಳು ಡಾಕ್ಯುಮೆಂಟ್ಗಳಿಗೆ ಸಂಬಂಧಪಟ್ಟ ಹಾಗೆ ಮೀಸಲಾತಿ ವಿವರಗಳು ಅಂತ ಬರುತ್ತೆ ಸ್ನೇಹಿತರೆ. ಮೀಸಲಾತಿ ವಿವರಗಳನ್ನ ಎಂಟ್ರಿ ಮಾಡ್ತಾ ಹೋಗಬೇಕಾಗುತ್ತೆ. ನೀವು GM ಹೊರತುಪಡಿಸಿ
ಬೇರೆ ವರ್ಗದ ಕ್ಲೇಮು ಮಾಡಲು ಬಯಸುವಿರಾ? GM ಅನ್ನು ಹೊರತುಪಡಿಸಿ ಬೇರೆ ವರ್ಗದ ಕ್ಲೇಮ್ ಮಾಡೋದಕ್ಕೆ ಬಯಸ್ತೀರಾ ಅಂದರೆ ಇಲ್ಲೇ ಎಸ್ ಆರ್ ನೋ ಕೊಟ್ಬಿಡ್ಬೇಕು. ಮಿಕ್ಕಿದೆಲ್ಲ ಡಾಟಾ ಮುಂದೆ ಓಪನ್ ಆಗ್ತಾ ಹೋಗುತ್ತೆ. ಎಸ್ ಅಂದರೆ ಎಸ್ ಕೊಡ್ತೀನಿ, ನೋ ಅಂದರೆ ನೋ ಅನ್ನ ಕೊಡ್ತೀರಿ. GM ಬಿಟ್ಟು ಬೇರೆ ಎಲ್ಲದಕ್ಕೂ ನಾವು ಕ್ಯಾಸ್ಟು ರೂರಲ್ಲು ಇವೆಲ್ಲ ಬರುತ್ತೆ ಅಂದರೆ ನೋ ಕೊಡಿ, ಎಸ್ ಕೊಟ್ಕೊಳ್ತೀರಿ, ಮುಂದೆ ಹೋಗ್ತೀರಿ. ಎಸ್ ಏನಾಗುತ್ತೆ RD ನಂಬರನ್ನು ಎಂಟ್ರಿ ಮಾಡ್ತಾ ಹೋಗ್ತೀರಿ. ನೆಕ್ಸ್ಟು ಇಲ್ಲೊಂದು ಇನ್ಸ್ಟ್ರಕ್ಷನ್ ಇದೆ, ರೆಡ್ ಮಾರ್ಕಲ್ಲಿ ಕೊಟ್ಟಿದ್ದಾರೆ. ಸೆಂಟ್ರಲ್ OBC, ಸೆಂಟ್ರಲ್ ಯಾರೋ ಒಬ್ರು ಕೇಳಿದ್ರಿ ಸರ್ ಸೆಂಟ್ರಲ್ OBC ಇದ್ರೆ OBC ಸರ್ಟಿಫಿಕೇಟ್ ಇದ್ರೆ ಆಗುತ್ತಾ ಅಂತೇಳಿ. ಸರ್ಟಿಫಿಕೇಟ್ ವಿಲ್ ನಾಟ್ ಬಿ ಅಕ್ಸೆಪ್ಟೆಡ್ ಟು ಕ್ಲೈಮ್ ಕ್ಯಾಟಗರಿ. ಈ ಕ್ಯಾಟಗರಿಯನ್ನು ಕ್ಲೈಮ್ ಮಾಡೋದಕ್ಕೆ ನಾವೇನು OBC ಸರ್ಟಿಫಿಕೇಟ್ ಅಂತೀವಿ 2A 2B 3A 3B ಇವರು OBC ಸರ್ಟಿಫಿಕೇಟ್ ಆಗೋದಿಲ್ಲ. ನಮ್ಮ ಸ್ಟೇಟ್ದು ನೀವು ಇಂಡಿವಿಜುವಲ್ ಕ್ಯಾಟ್ ಸರ್ಟಿಫಿಕೇಟ್ ಆಗಬೇಕು ಸ್ನೇಹಿತರೆ. SC ಮೈಗ್ರೇಟೆಡ್ ಸರ್ಟಿಫಿಕೇಟ್ ವಿಲ್ ನಾಟ್ ಬಿ ಅಕ್ಸೆಪ್ಟೆಡ್. ಅವ್ರೇನಾದರೂ ವಲಸೆ ಹೋಗಿದ್ದಂಥ ಸಂದರ್ಭದಲ್ಲಿ ಅವ್ರುಗಳದ್ದು SC ಸರ್ಟಿಫಿಕೇಟನ್ನು ಅಕ್ಸೆಪ್ಟ್ ಮಾಡ್ತಾರಾ? ಇಲ್ಲ, ವಲಸೆ ಬಂದು ಮಾಡಿಸ್ಕೊಂಡಿದ್ರೆ ಆ ಸರ್ಟಿಫಿಕೇಟ್ ಅಕ್ಸೆಪ್ಟ್ ಆಗೋದಿಲ್ಲ. ಆಮೇಲೆ ನೆಕ್ಸ್ಟ್ ವರ್ಗವನ್ನು ಎಂಟ್ರಿ ಮಾಡ್ತೀರಿ, ಉಪಜಾತಿಯನ್ನು ಎಂಟ್ರಿ ಮಾಡ್ಕೊಳ್ತೀರಿ. ನೆಕ್ಸ್ಟ್ ಎಂಟರ್ಡ್ ಕರೆಕ್ಟ್ RD ನಂಬರ್ ಅಂಡ್ RD ನಂಬರ್ಗಳನ್ನ ಏನು ಮಾಡ್ತೀರಿ ಅಲ್ಲಿ ಎಂಟ್ರಿ ಮಾಡ್ತಾ ಹೋಗ್ತೀರಿ. ಇನ್ಕಮ್ RD ನಂಬರ್ ಶುಡ್ ಬಿ, ಕ್ಯಾಂಡಿಡೇಟ್ ನೇಮ್ ಇರಬೇಕಾಗುತ್ತೆ, ಇನ್ಕಮ್ ಸರ್ಟಿಫಿಕೇಟ್ ಶುಡ್ ಬಿ ವ್ಯಾಲಿಡ್ ಆಗಿರಬೇಕಾಗುತ್ತೆ. ಇನ್ಕಮ್ ಸರ್ಟಿಫಿಕೇಟ್ ಕಂಪಲ್ಸರಿ ಫಾರ್ SC ST ಕ್ಯಾಟಗರಿ 1, ಇನ್ಕಮ್ ಸರ್ಟಿಫಿಕೇಟ್ ಕಂಪಲ್ಸರಿ ಇವರೆಲ್ಲರಿಗೂ ಕೂಡ ನೋಡ್ಕೊಳ್ಳಿ. ಕ್ಯಾಟಗರಿ 1 ಫಾರ್ ದ ಫೀ ಕನ್ಸೆಕ್ಷನ್ ಕಡಿಮೆ ಆಗಬೇಕು ಅಂತಂದರೆ ನೀವು ಈ ಒಂದು ಸರ್ಟಿಫಿಕೇಟ್ಗಳನ್ನ ನೀವು RD ನಂಬರ್ಗಳನ್ನ ಹಾಕಬೇಕಾಗತ್ತೆ. ನೀವು ಆದಾಯ ಕ್ಲೇಮ್ ಮಾಡಲು ಬಯಸುವಿರಾ? ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ಕುಟುಂಬ ವಾರ್ಷಿಕ ಆದಾಯ 8 ಲಕ್ಷಕ್ಕಿಂತ ಕಡಿಮೆ ಮತ್ತು SC ST ಪ್ರವರ್ಗ 1ಕ್ಕೆ 10 ಲಕ್ಷಕ್ಕಿಂತ ಕಡಿಮೆ ಇರಬೇಕಾಗತ್ತೆ ಅಂತ ಪಾಯಿಂಟನ್ನು ಹೇಳಿದ್ದಾರೆ ಸ್ನೇಹಿತರೆ. ನೋಡ್ಕೊಳ್ಳಿ, ಸಾಮಾನ್ಯ ವರ್ಗದ ಕುಟುಂಬದವರಿಗೆ ಕುಟುಂಬದ ವಾರ್ಷಿಕ ಆದಾಯ 8 ಲಕ್ಷಕ್ಕಿಂತ ಕಡಿಮೆ ಇರಬೇಕು. SC ST ಇವರಿಗೆ ಸಂಬಂಧಪಟ್ಟ ಹಾಗೆ 10 ಲಕ್ಷಕ್ಕಿಂತ ಕಡಿಮೆ ಇರಬೇಕು ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ ಸ್ನೇಹಿತರೆ. ಇದನ್ನ ಎಸ್ ಆರ್ ನೋ ಅಂತ ಕ್ಲಿಕ್ ಮಾಡ್ಕೊಳ್ತೀರಿ. ಡು ಯು ವಾಂಟ್ ಟು ಕ್ಲೈಮ್ ಇನ್ಕಮ್ ಅಂತ ಕೇಳುತ್ತೆ. ಫ್ಯಾಮಿಲಿ ಆನಿಯಲ್ ಇನ್ಕಮ್ ಲೆಸ್ ದ್ಯಾನ್ 8 lakhs ಫಾರ್ GM. 8 ಲಕ್ಷಕ್ಕಿಂತ GM ಅಭ್ಯರ್ಥಿಗಳಿಗೆ ಕಡಿಮೆ ಇದ್ದರೆ ಅವರು ಅದನ್ನು ಕ್ಲಿಕ್ ಮಾಡ್ಕೊಳ್ತೀರಿ. ಅಂಡ್ 10 lakhs ಫಾರ್ SC ST ಕ್ಯಾಟಗರಿ 1 ಅವ್ರು ಕ್ಲಿಕ್ ಮಾಡ್ಕೊಳ್ತೀರಿ. ಫ್ಯಾಮಿಲಿ ಆನಿಯಲ್ ಇನ್ಕಮ್ ಮೋರ್ ದೆನ್ 8 lakhs ಅವರು ಆ ಆಪ್ಷನ್ ಅನ್ನು ಕ್ಲಿಕ್ ಮಾಡ್ಕೊಳ್ತೀರಿ. ಓಕೆನಾ? ಸೇವ್ ಇನ್ಕಮ್ ಮೋರ್ ಡೀಟೇಲ್ಸ್ ಅಂತ ಬರುತ್ತೆ. ನೀವು ಇನ್ಕಮ್ ಡೀಟೇಲ್ಸ್ ಅನ್ನು ಏನು ಮಾಡ್ತೀರಿ ಅದು ಆಟೋಮೆಟಿಕ್ ಫೆಚ್ ಆಗುತ್ತೆ. ನೆಕ್ಸ್ಟ್ ಇದಾದ್ಮೇಲೆ ದೈಹಿಕ ವಿಕಲತೆ ಬಗ್ಗೆ, ಫಿಸಿಕಲಿ ಚಾಲೆಂಜೆಡ್ ಬಗ್ಗೆ ಏನಾಗುತ್ತೆ ಅವರು ಆ ಮಾಹಿತಿಯನ್ನು ಫಿಲ್ ಮಾಡ್ಕೊಳ್ತಾ ಹೋಗ್ತಾರೆ, ಅದರ ಸ್ವರೂಪವನ್ನು ಎಂಟ್ರಿ ಮಾಡ್ತಾರೆ. ಸಹಾಯಕ ಬರಹಗಾರರು ಏನಾದರೂ ಬೇಕಾ ಅವರಿಗೆ ಹೆಲ್ಪಿಂಗಿಗೆ ಏನೋ ಬೇಕಾ ಅದನ್ನು ಅವ್ರು ಸೆಲೆಕ್ಟ್ ಮಾಡ್ಕೊಳ್ತಾರೆ. ಸರ್ಕಾರಿ ನೌಕರರ ಎಸ್ ಆರ್ ನೋ ಅಂತ ಅವ್ರು ಕ್ಲಿಕ್ ಮಾಡ್ಕೊಳ್ತಾರೆ. ಅದಾದ ನಂತರ ಯಾವ ಡಿಪಾರ್ಟ್ಮೆಂಟ್ ಅಂತ ಮೆನ್ಷನ್ ಮಾಡಬೇಕು, ಡೆಸಿಗ್ನೇಷನ್ನ ಎಂಟ್ರಿ ಮಾಡಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ಕಳೆದ ವಿಡಿಯೋದಲ್ಲಿ ಹೇಳ್ತಾ ಇದ್ದೆ ಪರ್ಮಿಷನ್ ಲೆಟರ್ ಬೇಕಂತಲ್ಲ, ಮುಂಚೆನೇ ತಗೊಂಡಿರ್ಬೇಕು ಸ್ನೇಹಿತರೆ. ಅಪ್ಲಿಕೇಶನ್ ಹಾಕುವ ಸಂದರ್ಭದಲ್ಲಿ ನಿಮಗೆ ಇದು ಬೇಕಾಗುತ್ತೆ. ಆದೇಶ ಪತ್ರದ ಸಂಖ್ಯೆ ಮತ್ತು ದಿನಾಂಕ ಇದೇನಾಗಬೇಕಾಗುತ್ತೆ ಬೇಕಾಗುತ್ತೆ, ಅದನ್ನು ನೀವು ಇಲ್ಲಿ ಎಂಟ್ರಿ ಮಾಡಬೇಕು, ಇನ್ ಸರ್ವಿಸಲ್ಲಿ ಇರುವಂಥವ್ರು. ನೆಕ್ಸ್ಟು ಕರ್ನಾಟಕ ಪ್ರದೇಶ ವ್ಯಾಪ್ತಿಯ ನೇಮಕಾತಿಯಲ್ಲಿ ಮೀಸಲಾತಿ ಕ್ಲೇಮು ಮಾಡುವಿರಾ ಅಂತೇಳಿ 371J ವಿಧಿಯಡಿ ಕಲ್ಯಾಣ ಕರ್ನಾಟಕ ಪ್ರದೇಶ ವ್ಯಾಪ್ತಿಯ ನೇಮಕಾತಿಯಲ್ಲಿ ಮೀಸಲಾತಿ ಕ್ಲೇಮು ಮಾಡೋಕ್ಕೆ ಬಯಸ್ತೀರಾ? 371Jನ ನೀವು ಇದ್ರೆ ಎಸ್ ಅಂತ ಹಾಕಿ, ಇಲ್ಲ ಅಂತಂದರೆ ನೋ ಅಂತ ಕ್ಲಿಕ್ ಮಾಡಿ. ನೋಡಿ, ದ ಕ್ಲೇಮ್ ರೂರಲ್ ಕೋಟಾ ಸೀಟ್ಸ್ ಕ್ಯಾಂಡಿಡೇಟ್ ಮಸ್ಟ್ ಹ್ಯಾವ್ ಶುಡ್ 10 years ಇನ್ ರೂರಲ್ ರೀಸನ್ ಆಫ್ ಕರ್ನಾಟಕ. ಅವ್ರೇನು ಮಾಡಬೇಕಾಗುತ್ತೆ 10 ವರ್ಷ ಗ್ರಾಮೀಣ ಪ್ರದೇಶದಲ್ಲಿ ಅಧ್ಯಯನವನ್ನು ಮಾಡಬೇಕಾಗುತ್ತೆ. ನೀವು 1ರಿಂದ 10ನೇ ತರಗತಿಯವರೆಗೆ ಕರ್ನಾಟಕದ ಗ್ರಾಮೀಣ ಪ್ರದೇಶದಲ್ಲಿ ಓದಿದ್ದೀರಾ ಅಂತ ಕೇಳುತ್ತೆ. ಓದಿದ್ರೆ ಎಸ್ ಅಂತ ಹಾಕಿ, ಇಲ್ಲ ಅಂದರೆ ಇಲ್ಲ ಅಂತ ಹಾಕೊಳ್ಳಿ. ನೆಕ್ಸ್ಟ್ ಇದಾದಮೇಲೆ 1ರಿಂದ 10ನೇ ತರಗತಿಯವರೆಗೆ ಇಲ್ಲೊಂದೆರಡು ಪಾಯಿಂಟ್ ಇದ್ದು ಸ್ನೇಹಿತರೆ, ಇವನ್ನ ಹೇಳೋದನ್ನು ಮಾಡ್ತೀವಿ. ಎಸ್, ಐ ಹ್ಯಾವ್ ಸ್ಟಡಿಡ್ ಇನ್ ರೂರಲ್ ರೀಸನ್ ಕರ್ನಾಟಕ, ಐ ವಿಲ್ ನಾಟ್ ಕ್ಲೈಮ್ ರೂರಲ್ ಕೋಟಾ, ಇದನ್ನು ಕ್ಲಿಕ್ ಮಾಡ್ಕೊಳ್ತೀರಿ. ನೆಕ್ಸ್ಟ್ ಇದಾದಮೇಲೆ ಕನ್ನಡ ಮೀಡಿಯಮಿಗೆ ಬರ್ತೀರಿ. 1 to 10th ಕನ್ನಡ ವ್ಯಾಸಂಗ ಮಾಡಿದರೆ ಎಸ್ ಅಂತ ಕೊಡ್ತೀರಿ, ನೋ ಇಲ್ಲಾಂದರೆ ನೋ ಅಂತ ಕೊಡ್ತೀರಿ. ಮಾಜಿ ಸೈನಿಕ ಅಂತ ಇದ್ದರೆ ಅದಕ್ಕೆ ಎಸ್ ಆರ್ ನೋ ಅವ್ರು ಕೊಟ್ಕೊಳ್ತೀರಿ. ಆ ಸರ್ವಿಸನ್ನೆಲ್ಲ ಅವ್ರು ಎಷ್ಟು ವರ್ಷ ಅಂತ ಹೇಳಿ ಮೆನ್ಷನ್ ಮಾಡಬೇಕಾಗತ್ತೆ. ಯೋಜನಾ ನಿರಾಶ್ರಿತರಿಗೆ ಬಂದಂಥ ಸಂದರ್ಭದಲ್ಲಿ ಇಲ್ಲೊಂದು ಪಾಯಿಂಟ್ ಇದೆ, ಮಾಜಿ ಸೈನಿಕನ ಅವಲಂಬಿತರು ಅಂತೇಳಿ ಅವ್ರಿಗೂ ಅದಕ್ಕೂ ಸಂಬಂಧ ಇದೆ, ಅಲ್ಲಿ ಮೆನ್ಷನ್ ಮಾಡ್ಕೊಳ್ತೀರಿ. ಯೋಜನಾ ನಿರಾಶ್ರಿತರಿದ್ರೆ ಅವರು ಅದನ್ನು ಎಸ್ ಆರ್ ನೋ ಕೊಟ್ಕೊಳ್ತೀರಿ. ವರ್ಷಗಳು ನಮೂದಿಸ್ತೀರಿ ಎಲ್ಲಿಂದ ಎಲ್ಲಿವರೆಗೆ ಅಂತೇಳಿ. ಇದಾದಮೇಲೆ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡುವಂಥ ವಿಚಾರದಲ್ಲಿ ಸ್ನೇಹಿತರೆ 500 KB ಒಳಗಡೆ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಅದೊಂದನ್ನು ನೀವು ಅವರು ಸೈಬರಲ್ಲಿ ಹಾಕ್ಕೊಳ್ತಾರೆ. ಏನೇನು ಅಪ್ಲೋಡ್ ಮಾಡಬೇಕು? ಗ್ರಾಮೀಣ ಮೀಸಲಾತಿ ಪ್ರಮಾಣ ಪತ್ರ, ಮಾಜಿ ಸೈನಿಕ ಪ್ರಮಾಣ ಪತ್ರ, ಅಂಗವಿಕಲ ಪ್ರಮಾಣ ಪತ್ರ, ಕನ್ನಡ ಮಾಧ್ಯಮ, ಗ್ರಾಮೀಣ ಮತ್ತು ಕನ್ನಡ ಮಾಧ್ಯಮ ಪ್ರಮಾಣ ಪತ್ರಗಳನ್ನ ಅಪ್ಲೋಡ್ ಮಾಡಬೇಕು. ಇಲ್ಲೇ ಸರ್ಕಾರಿ ನೌಕರರ ಇಲಾಖೆಯ ಪ್ರಮಾಣ ಪತ್ರ, ಅವರು NOC ತಗೊಬೇಕಂತ ಹೇಳಿದೀವಲ್ಲ, ಅವರು ಅದನ್ನು ತಗೊಂಡಿಟ್ಕೊಂಡು ಅಪ್ಲೋಡ್ ಮಾಡಬೇಕು. ಜೊತೆಗೆ 371 ಪ್ರಮಾಣ ಪತ್ರಗಳನ್ನು ಏನು ಮಾಡಬೇಕಾಗುತ್ತೆ, ಅಪ್ಲೋಡ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಈ ಇಷ್ಟು ವಿಚಾರಗಳನ್ನ ನೀವೇನು ಮಾಡಿ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ಸಬ್ಮಿಟ್ ಕೊಡ್ತೀರಿ. ಈಗ ನಮ್ಮದು ಮಾರ್ಕ್ಸ್ ಕಾರ್ಡ್ ಡೀಟೇಲ್ಸನ್ನು ಎಂಟ್ರಿ ಮಾಡಬೇಕಾಗುತ್ತೆ ಸ್ನೇಹಿತರೆ. ಫಸ್ಟು SSLC ನೋಡಿ, ಇದು ಕೊಟ್ಟಿದ್ದಾರೆ. ಫಸ್ಟ್ SSLC ಎಂಟ್ರಿ ಮಾಡ್ತೀರಿ. ನೆಕ್ಸ್ಟ್ PUC ಎಂಟ್ರಿ ಮಾಡ್ತೀರಿ. ಡಿಗ್ರಿ, BE BTech, BCA, PG ಜೊತೆಗೆ B.Ed
ಇದ್ರದ್ದು ಮಾರ್ಕ್ಸ್ ಕಾರ್ಡನ್ನು ಎಂಟ್ರಿ ಮಾಡ್ಬೇಕನ್ಸುತ್ತೆ ಇಟ್ಕೊಳ್ಳಿ. ಏನೇನು ಮಾರ್ಕ್ಸ್ ಕಾರ್ಡ್ನಲ್ಲಿ ನಾವು ಎಂಟ್ರಿ ಮಾಡಬೇಕಾಗುತ್ತೆ? SSLC ಮಾರ್ಕ್ಸ್ ಕಾರ್ಡ್ಗೆ ಬಂದಂಥ ಸಂದರ್ಭದಲ್ಲಿ ಬೋರ್ಡನ್ನು ಸೆಲೆಕ್ಟ್ ಮಾಡ್ತೀರಿ, ರಿಜಿಸ್ಟರ್ ನಂಬರನ್ನು ಹಾಕ್ತೀರಿ, ಪಾಸಿಂಗ್ ಇಯರನ್ನು ಹಾಕ್ತೀರಿ, ಪಾಸಿಂಗ್ ಮಂತನ್ನು ಹಾಕ್ತೀರಿ, ಮೀಡಿಯಂ ಯಾವ ಮೀಡಿಯಮಲ್ಲಿ ಓದಿದಿರಿ ಅಂತ ಹಾಕ್ತೀರಿ. ಅಲ್ಲಿ ಒಂದು ಸರ್ಟಿಫಿಕೇಟ್ ನಂಬರ್ ಇರ್ತದೆ ಸ್ನೇಹಿತರೆ, ಟಾಪಲ್ಲಿ ರೈಟ್ ಅಥವಾ ಲೆಫ್ಟ್ ಸೈಡಲ್ಲಿ ಕೊಟ್ಟಿರ್ತಾರೆ ಆ ಸರ್ಟಿಫಿಕೇಟ್ ನಂಬರನ್ನು. ಅಷ್ಟನ್ನು ಕೂಡ ನೀವೇನು ಮಾಡಬೇಕಾಗುತ್ತೆ? ಹಾಕಬೇಕಾಗುತ್ತೆ. ರಿಜಿಸ್ಟರ್ ನಂಬರು ಹಾಕಬೇಕು, ಜೊತೆಗೆ ಆ ಸರ್ಟಿಫಿಕೇಟ್ ನಂಬರ್ ಕೂಡ ಹಾಕಬೇಕು. ನೋಡ್ಕೊಳ್ಳಿ SSLC ಮಾರ್ಕ್ಸ್ ಕಾರ್ಡ್ದು. ನೆಕ್ಸ್ಟು ಇನ್ನು PUCಗೆ ಬಂದಂಥ ಇದಾದಮೇಲೆ SSLC ಮಾರ್ಕ್ಸ್ ಮೇಲೆ ಫಸ್ಟ್ ಲ್ಯಾಂಗ್ವೇಜ್ ಯಾವುದನ್ನು ಓದಿದಿರಿ, ಸೆಕೆಂಡ್ ಲ್ಯಾಂಗ್ವೇಜ್ ಯಾವುದನ್ನು ಓದಿದಿರಿ, ಲ್ಯಾಂಗ್ವೇಜ್ 3 ಯಾವುದನ್ನು ಓದಿದೆ ಎಂಟ್ರಿ ಮಾಡ್ತೀರಿ. ಸಬ್ಜೆಕ್ಟ್ 1 ಯಾವುದು? ಗಣಿತ, ವಿಜ್ಞಾನ, ಸಮಾಜನ ಯಾವ್ದ್ಯಾವುದು, ಕನ್ನಡ ಸೈನ್ಸು, ಸೋಷಿಯಲ್, ಮ್ಯಾಥ್ಸ್ ಯಾವ್ದಾವ್ದು ಬರುತ್ತೆ ನಿಮ್ದು ಹಾಕೊಳ್ತೀರಿ. ಅದ್ರ ಜೊತೆಗೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು, ಮಾರ್ಕ್ಸ್ ಒಬ್ಟೈನ್ ನೀವು ತಗೊಂಡಿರೋದು ಎಷ್ಟು. ಇಲ್ಲಿ ಫಸ್ಟ್ ಕಾಲಮಲ್ಲಿ ಟೋಟಲ್ ಮಾರ್ಕ್ಸನ್ನು ಹಾಕಬೇಕಾಗತ್ತೆ. ನೀವು ಸೆಕೆಂಡ್ ಕಾಲಮಲ್ಲಿ ನೀವೇನು ಮಾಡಬೇಕಾಗುತ್ತೆ? ನೀವು ತಗೊಂಡಿರುವಂಥ ಮಾರ್ಕ್ಸನ್ನು ಈ ಭಾಗದಲ್ಲಿ ಮಾರ್ಕ್ಸ್ ಒಬ್ಟೈನ್ ಇದೆಯಲ್ಲ ಇಲ್ಲಿ ಎಂಟ್ರಿ ಮಾಡ್ತಾ ಹೋಗ್ತೀರಿ. ನೆಕ್ಸ್ಟ್ ಟೋಟಲ್ ಮಾರ್ಕ್ಸು ಅದೇ ತಗೊಳುತ್ತಾ ಇಲ್ಲ ನೀವೇ ಲೆಕ್ಕ ಮಾಡಿ ಹಾಕಬೇಕಾಗುತ್ತೆ ನೋಡ್ಕೊಳ್ಳಿ. ಇದು SSLCದು ಸಬ್ಮಿಟ್ ಕೊಡ್ತೀರಿ. ನೆಕ್ಸ್ಟ್ ಇದಾದಮೇಲೆ PUCಗೆ ಬಂದಂಥ ಸಂದರ್ಭದಲ್ಲಿ PUC ಬೋರ್ಡನ್ನು ಹಾಕಬೇಕಾಗತ್ತೆ. ಇದಾದಮೇಲೆ ರಿಜಿಸ್ಟರ್ ನಂಬರ್ ಹಾಕ್ತೀರಿ, ರಿಜಿಸ್ಟರ್ ನಂಬರ್ ಆದಮೇಲೆ ಇಯರ್ ಪಾಸಿಂಗ್ ಹಾಕ್ತೀರಿ, ಮಂತ್ ಕೂಡ ಹಾಕಬೇಕಾಗತ್ತೆ. ಎಲ್ಲ ಮಾರ್ಕ್ಸ್ ಕಾರ್ಡಲ್ಲಿ ಇರುತ್ತೆ ಸ್ನೇಹಿತರೆ. ಸರ್ಟಿಫಿಕೇಟ್ ನಂಬರ್ ಹಾಕಬೇಕಾಗತ್ತೆ, ಮೀಡಿಯಂ ಯಾವ ಮೀಡಿಯಮಲ್ಲಿ ಓದಿದಿರಿ. ನೆಕ್ಸ್ಟು ಇದಾದಮೇಲೆ ಟೋಟಲ್ ಮಾರ್ಕ್ಸು ಮತ್ತು ಒಬ್ಟೈನ್ಡ್ ಮಾರ್ಕ್ಸ್ಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಬರುತ್ತದೆ. ಇಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು PUCನಲ್ಲಿ, ಫಸ್ಟ್ ಲ್ಯಾಂಗ್ವೇಜಲ್ಲಿ, ಲ್ಯಾಂಗ್ವೇಜ್ 2ನಲ್ಲಿ ಎಷ್ಟು, ಆ ಥರ ಒಬ್ಟೈನ್ ಮಾರ್ಕ್ಸು ಎಲ್ಲವನ್ನು ಕೂಡ ಆಪ್ಷನಲ್ 1 2 3 4 ಇದಕ್ಕೆ ಸಂಬಂಧಪಟ್ಟಾಗಿ ನಿಮ್ದು ಏನೇನು ಮಾರ್ಕ್ಸ್ಗಳಿದೆ ಅವನ್ನ ಇಲ್ಲಿ ಎಂಟ್ರಿ ಮಾಡ್ತಾ ಹೋಗ್ತೀರಿ. ಟೋಟಲ್ ಮಾರ್ಕ್ಸು, ಒಬ್ಟೈನ್ಡ್ ಮಾರ್ಕ್ಸು ಸಬ್ಮಿಟ್ ಕೊಡ್ತೀರಿ. ಡಿಗ್ರಿಗೆ ಬಂದಂಥ ಸಂದರ್ಭದಲ್ಲಿ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ ಡಿಗ್ರಿ ವಿಚಾರದಲ್ಲಿ, ಏಕೆಂತಂದರೆ ಹೆಚ್ಚಿನ ಗೊಂದಲ ಇಲ್ಲೇ ನಮ್ಗೆ ಆಗುವಂಥದ್ದು. ನೆಕ್ಸ್ಟ್ ಇಲ್ಲಿ ಕೊಟ್ಟಿದ್ದಾರೆ 3 ವರ್ಷದ ಪದವಿಯ ವಿವರಗಳು, ಕ್ರಮಬದ್ಧ ರೆಗ್ಯುಲರ್ ಪದವಿ ಅಥವಾ ದೂರ ಡಿಸ್ಟೆನ್ಸ್ ಎಜುಕೇಶನ್, ಇವಿಬ್ರು ಕೂಡ ನೋಡ್ಕೊಳ್ಳಿ. ಓಕೆನಾ? ಈ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಖುದ್ದು ನೀವೇ ಇರಬೇಕಾಗತ್ತೆ, ಪೇರೆಂಟ್ಸ್ಗಳಿಗೆ ಗೊತ್ತಾಗೋದಿಲ್ಲ ಈ ವಿಚಾರ. ಓಕೆನಾ? ನೀವೇ ಅಭ್ಯರ್ಥಿನೇ ಖುದ್ದು ಇದ್ದು ಅಪ್ಲಿಕೇಶನ್ ಹಾಕಿ. ನೀವು ರೆಗ್ಯುಲರ್ ಡಿಗ್ರಿ ಮಾಡ್ಕೊಂಡಿದ್ರೆ, ಕರೆಸ್ಪಾಂಡೆನ್ಸ್ ಮಾಡ್ಕೊಂಡಿದ್ರೆ ಟಿಕ್ ಮಾಡ್ಕೊಳ್ಳಿ. ಇನ್ನು ರಿಜಿಸ್ಟರ್ ನಂಬರನ್ನು ಕೂಡ ಎಂಟ್ರಿ ಮಾಡ್ತೀರಿ. ನಿಮ್ಮ ಸರ್ಟಿಫಿಕೇಟ್ದು, ನಿಮ್ಮ ಆಲ್ ಟಿಕೆಟ್ ರಿಜಿಸ್ಟರ್ ನಂಬರ್ ಇರ್ತಲ್ಲ ಯಾವುದು, ನೀವು ಇದರಲ್ಲಿ ಇರುತ್ತೆ ಮಾರ್ಕ್ಸ್ ಕಾರ್ಡಲ್ಲಿ. ದಾಖಲಾತಿ ಯಾವ ವರ್ಷ ಅಡ್ಮಿಷನ್ ಆಗಿದ್ರಿ, ಯಾವ ವರ್ಷ ಪಾಸ್ ಔಟ್ ಆದರೆ, ಐಚ್ಛಿಕ ವಿಷಯ ಯಾವುದು, ವ್ಯಾಸಂಗ ಮಾಡಿದ ಮಾಧ್ಯಮ ಯಾವುದು, ಕನ್ನಡ ಮೀಡಿಯಮಲ್ಲಿ ಡಿಗ್ರಿ ಮಾಡಿದ್ರಾ, ಇಂಗ್ಲೀಷ್ ಮೀಡಿಯಮಲ್ಲಿ ಡಿಗ್ರಿ ಮಾಡಿದ್ರಾ, ಯೂನಿವರ್ಸಿಟಿ ಯಾವುದು, ಆ ಪ್ರಮಾಣ ಪತ್ರದ ಸಂಖ್ಯೆ, ರಿಜಿಸ್ಟರ್ ನಂಬರ್ ಬೇರೆ, ಪ್ರಮಾಣ ಪತ್ರದ ಸಂಖ್ಯೆ ಬೇರೆ. ಓಕೆ, ನೋಡ್ಕೊಳ್ಳಿ. ಇದಾದಮೇಲೆ ವ್ಯಾಸಂಗ ಮಾಡಿದ ಭಾಷೆಗಳು, ಫಸ್ಟ್ ಲ್ಯಾಂಗ್ವೇಜ್ ಯಾವುದನ್ನು ಓದಿದ್ರಿ, ಸೆಕೆಂಡ್ ಲ್ಯಾಂಗ್ವೇಜ್ ಯಾವುದನ್ನು ಓದಿದ್ರಿ ಅಂತ ಟಿಕ್ ಮಾಡ್ತೀರಿ. ಇದು ಇನ್ನು ಕಂಟಿನ್ಯೂ ಆಗೋದಾಗೆ. ಇದಾದಮೇಲೆ ಐಚ್ಛಿಕ ವಿಷಯಗಳಿಗೆ ಬನ್ನಿ ಸ್ನೇಹಿತರೆ. ಆಪ್ಷನಲ್ ವಿಷಯಗಳಿಗೆ ಬಂದಂಥ ಸಂದರ್ಭದಲ್ಲಿ ಐಚ್ಛಿಕ ವಿಷಯ 1 ಯಾವುದು ಎಂಟ್ರಿ ಮಾಡ್ತೀರಿ, ಐಚ್ಛಿಕ ವಿಷಯ 2 ಯಾವುದು ಎಂಟ್ರಿ ಮಾಡ್ತೀರಿ, ಐಚ್ಛಿಕ ವಿಷಯ 3 ಯಾವುದು ಎಂಟ್ರಿ ಮಾಡ್ತೀರಿ. ಇದಾದಮೇಲೆ ಫಸ್ಟ್ ಇಯರ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು ಮಾರ್ಕ್ಸ್ ಬಂದಿತ್ತು. ಓಕೆನಾ? ನೀವು ಫಸ್ಟ್ ಇಯರ್ ಒಬ್ಟೈನ್ಡ್ ಮಾರ್ಕ್ಸ್ ಎಷ್ಟು ಮಾರ್ಕ್ಸನ್ನು ತಗೊಂಡ್ರಿ. ಫಸ್ಟ್ ಇದರಲ್ಲಿ ಐಚ್ಛಿಕ ವಿಷಯ ಫಸ್ಟಲ್ಲಿ ಈ ಕಡೆ ಹಿಂಗೆ ಕಾಲಮ್ ಹೋಗೋಣ. ಫಸ್ಟ್ ಇಯರ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟಿತ್ತು, ನೀವು ಎಷ್ಟು ಮಾರ್ಕ್ಸನ್ನು ತಗೊಂಡಿದ್ರಿ. ಸೆಕೆಂಡ್ ಇಯರ್ ಮ್ಯಾಕ್ಸಿಮಮ್ ಐಚ್ಛಿಕ ವಿಷಯ 1ರಲ್ಲಿ ಸೆಕೆಂಡ್ ಇಯರ್ ಎಷ್ಟು ಮಾರ್ಕ್ಸಿಗೆ ಎಷ್ಟು ಮಾರ್ಕ್ಸ್ ತಗೊಂಡಿದ್ರಿ, ಥರ್ಡ್ ಇಯರಲ್ಲಿ ಎಷ್ಟು ಮಾರ್ಕ್ಸಿಗೆ ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದೀರಿ ಅಂತೇಳಿ. ಇದನ್ನು ನಾನು ಹಿಂದೆ ಸ್ನೇಹಿತರೆ ಮಾರ್ಕ್ಸ್ ಎಂಟ್ರಿ ಮಾಡೋದು ಹೇಗೆ ಅನ್ನೋ ವಿಚಾರದಲ್ಲಿ ವಿಡಿಯೋವನ್ನು ಮಾಡಿ ತೋರಿಸಿದ್ದೆ. ಒಂದು ಮಾದರಿ ಮಾರ್ಕ್ಸ್ ಕಾರ್ಡ್ ಕೂಡ ನಿಮಗೆ ಹಾಕಿದ್ದೆ, ಹೇಗೆ ಅದನ್ನು ಲೆಕ್ಕ ಮಾಡಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ದನ್ನು ಕೌಂಟ್ ಮಾಡಬೇಕು. ಸೆಮ್ ಅವರು ನಾನ್ ಸೆಮ್ ಅವರು ಎಲ್ರಿಗೂ ಕೂಡ ಅರ್ಥ ಆಗೋ ರೀತಿಯಲ್ಲಿ ಹೇಳಿದ್ದೆ. ನೋಡ್ಕೊಳ್ಳಿ, ಇನ್ನೊಂಚೂರು ಗೊಂದಲ ಇದೆ. ಇದಾದಮೇಲೆ ಐಚ್ಛಿಕ ವಿಷಯ 2 ಬರೋಣ, ಆಪ್ಷನಲ್ 2. ಅದರಲ್ಲೂ ಕೂಡ ಮ್ಯಾಕ್ಸಿಮಮ್ ಮಾರ್ಕ್ಸು, ನೀವು ತಗೊಂಡಿರೋ ಮಾರ್ಕ್ಸು. ಅದಾದಮೇಲೆ ಸೆಕೆಂಡ್ ಇಯರಲ್ಲಿ ನೀವು ತಗೊಂಡಿರೋ ಟೋಟಲ್ ಮಾರ್ಕ್ಸು, ನೀವು ತಗೊಂಡಿರೋ ಮಾರ್ಕ್ಸು. ಥರ್ಡ್ ಇಯರಲ್ಲಿ ನೀವು ಟೋಟಲ್ ಮಾರ್ಕ್ಸು, ನೀವು ತಗೊಂಡಿರೋ ಮಾರ್ಕ್ಸು. ಇದನ್ನು ಕ್ಯಾಲ್ಕುಲೇಟ್ ಮಾಡಿ ರೆಡಿ ಇಟ್ಕೊಳ್ಳಿ ಅಂತ ಆಲ್ರೆಡಿ ಹೇಳಿದ್ದೀನಿ ಮತ್ತು ತೋರಿಸಿದ್ದೀನಿ ಕೂಡ ಸ್ನೇಹಿತರೆ, ಅಲ್ಲಿ ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟು ಇದಾದಮೇಲೆ ಐಚ್ಛಿಕ ವಿಷಯ 3ಗೆ ಬಂದಂಥ ಸಂದರ್ಭದಲ್ಲಿ ಅದು ಕೂಡ ಮ್ಯಾಕ್ಸಿಮಮ್ ಮಾರ್ಕ್ಸು, ಒಬ್ಟೈನ್ ಮಾರ್ಕ್ಸು ಫಸ್ಟ್ ಇಯರ್ದು ಇದೇ ಥರ ಕಂಟಿನ್ಯೂ ಆಗುತ್ತೆ. ಇದನ್ನು ಎಂಟ್ರಿ ಮಾಡ್ತಾ ಹೋಗ್ತೀರಿ. ಇದಾದಮೇಲೆ ನೀವೇನು ಮಾಡಬೇಕು, ಪದವಿಯ ಎಲ್ಲ ಭಾಷೆ ಮತ್ತು ಐಚ್ಛಿಕ ವಿಷಯಗಳ ಒಟ್ಟು ಗರಿಷ್ಠ ಅಂಕಗಳನ್ನು ಹಾಕಬೇಕು ಸ್ನೇಹಿತರೆ. ಸುಮ್ಮನೆ ಅನವಶ್ಯಕ ಓದಿ ಅದು ಇದು ಗೊಂದಲಗಳಿಗೆ ಒಳಗಾಗ್ತಾ ಇದ್ದೀರಿ, ಆಗಬೇಡಿ. ಇಲ್ಲೇನು ಮಾಡಬೇಕು, ಟೋಟಲ್ ಎಷ್ಟು ನಿಮ್ದು ಎಲ್ಲ ಸಬ್ಜೆಕ್ಟ್ಗಳನ್ನು ಸೇರಿ, ಎಲ್ಲ ಲ್ಯಾಂಗ್ವೇಜು ಮತ್ತು ಆಪ್ಷನಲ್ಲು ಎಲ್ಲವೂ ಸೇರಿ ಪದವಿಯ ಎಲ್ಲ ಭಾಷೆ ಮತ್ತು ಐಚ್ಛಿಕ ನೋಡಿ ಈ ಪಾಯಿಂಟನ್ನು ಓದ್ಕೊಳ್ಳಿ. ಭಾಷೆ ಮತ್ತು ಐಚ್ಛಿಕ ಕೊಟ್ಟರು, ಐಚ್ಛಿಕ ಆಗಿದೆ. ಅಲ್ಲಿ ವಿಷಯಗಳ ಒಟ್ಟು ಗರಿಷ್ಠ ಅಂಕಗಳನ್ನು ಮೆನ್ಷನ್ ಮಾಡಬೇಕು. ಮ್ಯಾಕ್ಸಿಮಮ್ ಮಾರ್ಕ್ಸು, ನೀವು ತಗೊಂಡಿರ್ತಕ್ಕಂಥ ಒಬ್ಟೈನ್ ಮಾರ್ಕ್ಸು ಎರಡನ್ನೂ ಸೇರಿಸಿ, ಭಾಷೆ ಮತ್ತು ಐಚ್ಛಿಕ ವಿಷಯಗಳನ್ನು ಸೇರಿಸಿ ಹಾಕಬೇಕು. ಓಕೆನಾ? ಡಿಗ್ರಿಯನ್ನು ಸಬ್ಮಿಟ್ ಮಾಡ್ತೀರಿ. ಇನ್ನು BE BTech ಅವ್ರು ಏನಾದರೂ ಕಂಪ್ಯೂಟರ್ ಟೀಚರ್ಗೆ ಅಪ್ಲೈ ಮಾಡೋರು ಇದ್ದರೆ, ಅಥವಾ ಏನಾದರೂ ಸೈನ್ಸ್ ಟೀಚರ್ಗೆ ಏನಾದರೂ ಎಲಿಜಿಬಲ್ ಇದ್ದಾರೇನೋ, ಇಂಜಿನಿಯರ್ ಅವ್ರುಗಳು ನೋಡ್ಕೊಳ್ಳಿ.
ಮ್ಯಾಕ್ಸಿಮಮ್ ಕಂಪ್ಯೂಟರ್ ಟೀಚರ್ ಅನ್ಕೊಳ್ಳೋಣ. ಈ BCA ಮತ್ತು BE ಟೀಚರ್ಗಳು BTech ಇವರು BSc ಕಂಪ್ಯೂಟರ್ ಸೈನ್ಸ್ ಓದಿರೋರು ಕೂಡ ಹಾಕ್ಬೋದಾಗಿಲ್ಲ, ಅವರು ಕೂಡ ನೋಡ್ಕೊಳ್ಳಿ. ಇದಾದಮೇಲೆ ಬ್ರಾಂಚ್ ಸ್ಟಡಿಡ್ ಯಾವ ಬ್ರಾಂಚಲ್ಲಿ, ಯೂನಿವರ್ಸಿಟಿ, ಇಯರ್ ಆಫ್ ಅಡ್ಮಿಷನ್ನು, ಸೇಮ್ ಇಯರ್ ಆಫ್ ಪಾಸಿಂಗು, ರಿಜಿಸ್ಟರ್ ನಂಬರು, ಸರ್ಟಿಫಿಕೇಟ್ ನಂಬರು ಇವನ್ನೆಲ್ಲ ಹಾಕ್ತೀರಿ. ಯಾಕೆಂತಂದರೆ ನಾಳೆ ಇವುಗಳೆಲ್ಲ ವೆರಿಫಿಕೇಷನ್ ಆಗ್ತವೆ ಡಾಕ್ಯುಮೆಂಟ್ಸ್ ಎಲ್ಲ. ಹಂಗಾಗಿ ಅದರಲ್ಲಿ ನೀವು ಮ್ಯಾಥಮೆಟಿಕ್ಸು ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು ತೊಗೊಂಡಿದ್ದೀರಿ, ಒಪ್ಟೈನ್ ಮಾರ್ಕ್ಸ್ ಮ್ಯಾಥಮೆಟಿಕ್ಸ್ ಎಷ್ಟನ್ನು ತೊಗೊಂಡಿದ್ದೀರಿ ಅಂತಕ್ಕಂಥ ವಿಚಾರ. ಇದಾದಮೇಲೆ ಅಪ್ಲೈಡ್ ಮ್ಯಾಥಮೆಟಿಕ್ಸ್ ಮ್ಯಾಥ್ಸಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು, ಅಪ್ಲೈಡ್ ಮ್ಯಾಥಮೆಟಿಕ್ಸಲ್ಲಿ ಒಪ್ಟೈನ್ ಮಾರ್ಕ್ಸ್ ಹಾಕ್ತೀರಿ. ನೆಕ್ಸ್ಟು ಟೋಟಲ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು, ನೀವು ತೊಗೊಂಡಿರೋದಷ್ಟು ಒಪ್ಟೈನ್ ಮಾರ್ಕ್ಸನ್ನು ಎಂಟ್ರಿ ಮಾಡ್ತಾ ಹೋಗ್ತೀರಿ, ಸಬ್ಮಿಟನ್ನು ಕೊಡ್ತೀವಿ. ಇದಾದಮೇಲೆ ಬಿದು ಕೂಡ ಅದೇ ಪ್ರೊಸೀಜರಲ್ಲಿ ಬಿದು ಕೂಡ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಈ ಎಲ್ಲ ಮಾರ್ಕ್ಸನ್ನು ನೀವೇನು ಮಾಡ್ತೀರಿ, ಎಂಟ್ರಿ ಮಾಡಿ ಸಬ್ಮಿಟನ್ನು ಸೇವ್ ಮಾಡ್ತಾ ಹೋಗ್ತೀರಿ. ಓಕೆನಾ. ಇನ್ನು ಪೋಸ್ಟ್ ಗ್ರಾಜುಯೇಟ್ದು ಕೂಡ ಹಾಕಕ್ಕೆ ಹೇಳಿದ್ದಾರೆ. ಯಾರಿಗೆ ಅಂತಂದರೆ ಕನ್ನಡ ಟೀಚರ್ ಮತ್ತು ಇಂಗ್ಲೀಷ್ ಟೀಚರ್ ಹೈಸ್ಕೂಲಿಗೆ ಸಂಬಂಧಪಟ್ಟಂಥ ಸಂದರ್ಭದಲ್ಲಿ ಅದೇನಾದರೂ ಮಾಸ್ಟರ್ ಡಿಗ್ರಿ ಮಾಡಿದರೆ ನೀವು ಹೈಸ್ಕೂಲ್ ಕನ್ನಡ ಮತ್ತು ಹೈಸ್ಕೂಲ್ ಇಂಗ್ಲೀಷ್ ಟೀಚರ್ಗೂ ಎಲಿಜಿಬಲ್ ಇರ್ತೀರಿ, ಐಚ್ಛಿಕ ವಿಷಯ ಓದಿಲ್ಲ ಅಂದರೆ ಅಂತ ವಿಚಾರಗಳಿಗೆ ಇಲ್ಲಿ ಮಾಸ್ಟರ್ ಡಿಗ್ರಿ ಮಾರ್ಕ್ಸನ್ನು ಕೇಳಿದ್ದಾರೆ. ಇಲ್ಲಿ ಪೋಸ್ಟ್ ಗ್ರಾಜುಯೇಟ್ ಇನ್ ಕನ್ನಡ ಲ್ಯಾಂಗ್ವೇಜು ಮಾಡಿದಿರಾ ಏನು ಎತ್ತ ಅಂತೇಳಿ ಕೇಳುತ್ತೆ, ಟಿಕ್ ಮಾಡ್ತೀನಿ. ಡಿಪ್ಲೊಮಾ ಇನ್ ಕನ್ನಡ ಲ್ಯಾಂಗ್ವೇಜ್ ಮಾಡಿದಿರಾ ಅಂತ ಕೇಳುತ್ತೆ. ನೆಕ್ಸ್ಟು ಕನ್ನಡ ಸರ್ಟಿಫಿಕೇಟ್ ಕೋರ್ಸ್ ಬೈ KSEAB ಮತ್ತು ಕರ್ನಾಟಕ ಸಾಹಿತ್ಯ ಪರಿಷತ್ ಅದರಿಂದ ಏನಾರು ಮಾಡ್ಕೊಂಡಿದ್ರೆ SRನೂ ಹಾಕ್ತೀರಿ. ಪೋಸ್ಟ್ ಗ್ರಾಜುಯೇಟ್ ಇನ್ ಇಂಗ್ಲೀಷ್ ಲ್ಯಾಂಗ್ವೇಜಾ ಅಥವಾ ಪೋಸ್ಟ್ ಡಿಪ್ಲೊಮಾ ಇನ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಅಂತ ಕೇಳುತ್ತೆ, ಅದನ್ನು ಟಿಕ್ ಮಾಡಿ ನೀವೇನು ಮಾಡ್ತೀರಿ, ಅಪ್ಲಿಕೇಶನ್ ಸಬ್ಮಿಟನ್ನು ಕೊಡ್ತೀರಿ. ಇಷ್ಟೆಲ್ಲ ಆದಮೇಲೆ BEdದು ಕೂಡ ಎಂಟ್ರಿ ಇರುತ್ತೆ, BEdದು ಕೂಡ ಎಂಟ್ರಿ ಮಾಡ್ಕೊಂಡು ನೀವೇನು ಮಾಡಬೇಕಾಗುತ್ತೆ, ಮಾರ್ಕ್ಸನ್ನು ಹಾಕಿ ಲಾಸ್ಟ್ಗೆ ಫೈನಲ್ ಸಬ್ಮಿಟ್ ಆದಮೇಲೆ ನಿಮಗೆ ಇದು ಬರುತ್ತೆ, ಯಾವುದು ಪೇಮೆಂಟ್ ಮಾಡ್ತಕ್ಕಂಥ ಚಲನ್ ಬರುತ್ತೆ. ಅಲ್ಲಿ ನೀವು ಪೇಮೆಂಟನ್ನು ಮಾಡಿ ಚಲನನ್ನು ಪ್ರಿಂಟೌಟ್ 20 ಚಲನ್ ಬರುತ್ತೆ, ಆಲ್ಮೋಸ್ಟ್ ಆವಾಗಲೇ ಬರುತ್ತೆ, ಬಂದಿಲ್ಲ ಅಂದರೆ 24 ಅವರ್ ಆದಮೇಲೆ ಬರುತ್ತೆ ಅಂತ ಹೇಳ್ತಾರೆ ಸೈಬರ್ ಅವ್ರು ನೋಡ್ಕೊಂಡು. ಇಷ್ಟು ಅಪ್ಲಿಕೇಶನ್ ಹಾಕಿ ಇಮ್ಮಿಡಿಯೇಟ್ಲಿ ಓದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಓದಕ್ಕೆ ಸ್ಟಾರ್ಟ್ ಮಾಡಿಕೊಂಡು ಹೇಗೆ ಓದಬೇಕು ಅಂತ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಸ್ನೇಹಿತರೆ, ನೋಡ್ಕೊಳ್ಳಿ. ಫಸ್ಟ್ ಪೇಪರ್ಗೆ ನಮ್ಮ ಅಭ್ಯಾಸ ಹೇಗಿರಬೇಕಾಗುತ್ತೆ, ಸೆಕೆಂಡ್ ಪೇಪರ್ ಅಭ್ಯಾಸ ಹೇಗಿರಬೇಕಾಗುತ್ತೆ, ಕಡಿಮೆ ಸಮಯವನ್ನು ಹೆಂಗೆ ಬಳಸ್ಕೊಳ್ಬೇಕು, ಜೊತೆಗೆ ಕ್ರೋಢೀಕೃತ ಸಂಪನ್ಮೂಲ ಎಲ್ಲಿದೆ ನಮಗೆ, ಟೋಟಲ್ ನಾವು ಈಸಿಯಾಗಿ ಓದೋದಕ್ಕೆ ಅಲ್ಲಿ ಇಲ್ಲಿ ಅದು ಇದು ಅಂತ ತುಂಬ ಗೊಂದಲವನ್ನು ಮಾಡಿಕೊಂಡಷ್ಟು ಗೊಂದಲ ಆಗುತ್ತೆ. ನಿಮಗೆ ನಂಬಿಕೆ ಇರ್ತಕ್ಕಂಥ ಒಂದು ಚಾನಲಲ್ಲಿ ನೀವು ಮಾಹಿತಿಯನ್ನು ಕಲೆ ಹಾಕೊಳ್ತಾ ಹೋಗಿ. ಅಲ್ಲಿರೋದನ್ನು ನಾವು ಹೇಳಿದ್ವಿ, ನನ್ನ ಚಾನಲಲ್ಲಿ ಯಾವ್ಯಾವ ಒಂದು ಸೋರ್ಸ್ ನಿಮಗೆ ಸಿಗುತ್ತೆ, ಯಾವ್ಯಾವ ವಿಚಾರದಲ್ಲಿ ನಿಮಗೆ ಮಾಹಿತಿ ಸಿಗುತ್ತೆ ಅಂತಕ್ಕಂಥ ವಿಚಾರವನ್ನು ಆಲ್ರೆಡಿ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೀನಿ. ಸಮಯ ತುಂಬ ಕಡಿಮೆ ಇದೆ, ಅಭ್ಯಾಸ ಹೇಗಿರಬೇಕು ಪೇಪರ್ 1 ಮತ್ತು ಪೇಪರ್ 2ಗೆ ಅಂತಕ್ಕಂಥ ಒಂದು ವಿಡಿಯೋವನ್ನು ಮಾಡಿ ಹಾಕಿದ್ದೀನಿ ಸ್ನೇಹಿತರೆ, ಅಲ್ಲಿ ನೋಡಿ ಅದನ್ನು ಸದುಪಯೋಗವನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತೊಮ್ಮೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಎಕ್ಸಾಮ್ ಮುಗಿಯೋವರೆಗೂ ಏನೆಲ್ಲ ಇದೇ ಥರ ಮಾಹಿತಿಗಳು ಬೇಕಾಗಿರೋದ್ರಿಂದ ನಮ್ಮ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳಿದ್ದಾವೆ, ಜಾಯ್ನ್ ಆಗಿ. ಅಲ್ಲಿ ಎಕ್ಸಾಮ್ ಪರ್ಪಸ್ ಏನಾದರೂ ಮಾಹಿತಿಗಳಿದ್ರೆ ನಿಮಗೆ ಅಪ್ಲೋಡ್ ಮಾಡ್ತಾ ಇರ್ತೀವಿ, ಮಾಹಿತಿ ಕೊಡ್ತಾ ಇರ್ತೀವಿ ಅಂತ ಹೇಳ್ತಾ ಸ್ನೇಹಿತರೆ, ಇದಿಷ್ಟು ವಿಚಾರ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ತುಂಬ ಎಚ್ಚರಿಕೆಯಿಂದ ನೀವು ಹುಷಾರಾಗಿ ಅಪ್ಲಿಕೇಶನನ್ನು ಹಾಕಿ ಅಂತ ಹೇಳ್ತಾ ಇಂದಿನ ತರಗತಿಗೆ ಎಲ್ರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ.